ತಿಳಿಸುತ್ತಾ, ಇವತ್ತು ಯಾವುದೇ ಒಂದು ಸಮಾರಂಭಗಳಲ್ಲಿ ಛಾಯಾಗ್ರಾಹಕರ ಪಾತ್ರ ಅತ್ಯಂತವಾಗಿರುತ್ತದೆ. ಹಾಗೆ ಕರ್ನಾಟಕದ ಘನ ಸರ್ಕಾರ ನಿಮ್ಮ ಒಂದು ಸೇವೆಯನ್ನು ಗುರುತಿಸಿ ನಿಮಗೂ ಕೂಡ ಅಸಂಘಟಿತ ಕಾರ್ಮಿಕ ಅಂತೇಳಿ ಆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಈ ಕಾರ್ಮಿಕ ಇಲಾಖೆಯಿಂದ ನಿಮಗೆ ಒಂದು ಸವಲತ್ತುಗಳನ್ನು ಮಾಡಿಕೊಟ್ಟಿದೆ. ಅದೇನಪ್ಪ ಅಂದ್ರೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಹೆಸರು ಅಂಬೇಡ್ಕರ್ ಸಹಾಯ ಹಸ್ತ ಅಂತೇಳಿ. ಈ ಯೋಜನೆಯೊಳಗ ಒಂದು ಅಂಬೇಡ್ಕರ್ ಸಹಾಯ ಹಸ್ತ ಅಂತೇಳಿ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಕೊಡ್ತೀವಿ. ಇದು ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಎಲ್ಲಿ ಬೇಕಾದ್ರೂ ನೀವು ಆನ್ಲೈನ್ ಸೆಂಟರ್ ಅರ್ಜಿ ಹಾಕಿದ್ರೆ ಒಂದು 25 ದಿನ ಬಿಟ್ಟು ನಿಮ್ಗೆ ಆ ಕಾರ್ಡ್ ಸಿಗ್ತದೆ. ಆ ಕಾರ್ಡ್ ಅನ್ನು ನೀವು ಪ್ರಿಂಟ್ ತಗೊಂಡು ನಿಮ್ಮ ಕಡೆ ಇಟ್ಕೊಂಡ್ರೆ ನಿಮ್ಗೆ ಅಪಘಾತಗಳಾದ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಪರಿಹಾರವನ್ನು ಈ ಒಂದು ಯೋಜನೆ ಒಳಗೊಂಡಿದೆ. ಅದೇ ರೀತಿಯಾಗಿ ನೀವು ಅಪಘಾತ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಕೂಡ ಆರಾಮವಾಗಿ ಬಂದ ನಂತರ ಈಗ ನೀವು ಕೆಲಸ ಮಾಡಲಾರದ ಸ್ಥಿತಿಯಲ್ಲಿ ಬಿಡ್ತೀರಿ, ಕೈ ಕಾಲು ಮುಟ್ಕೊಂಡು ಅಥವಾ ಕಟ್ಟಾಗಿ ನೀವು ದುಡಿಲಾರದ ಸ್ಥಿತಿಯಲ್ಲಿ ತಲುಪಿದಾಗ ನಿಮಗೆ ಅಂತ ಸಂದರ್ಭದಲ್ಲಿ ಕೂಡ 1 ಲಕ್ಷ ರೂಪಾಯಿ ಪರಿಹಾರ ಈ ಇಲಾಖೆಯಿಂದ ಒಂದು ಈ ಯೋಜನೆ ಒಳಗೊಂಡಿದೆ. ಅದೇ ರೀತಿಯಾಗಿ ನೀವು ಅಪಘಾತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ 50,000 ತನಕ ನಿಮ್ಗೆ ಆಸ್ಪತ್ರೆ ವೆಚ್ಚವನ್ನು ಮರುಪಾವತಿ ಮಾಡಿಕೊಡ್ತದ. ಇವು 3. ಮತ್ತೆ ಸಹಜ ಮರಣ, ಈಗ ಅಪಘಾತದಿಂದ ಮರಣ ಹೊಂದುವುದು ಬೇರೆ, ಸಹಜ ಮರಣ ಒಂದು ರೋಗ ರುಜಿನಗಳ ಒಂದು ನಾವು ಮರಣ ಹೊಂದಿದ್ದೀವಿ ಅಂತ ಟೈಮ್ದಲ್ಲಿ ನಿಮಗೆ 10,000 ರೂಪಾಯಿ ಅಂತ್ಯ ಸಂಸ್ಕಾರ ಅಂತೇಳಿ ಯೋಜನೆ, ಇದು ಒಂದು ಕೂಡ ಈ ಯೋಜನೆ ಒಳಗೊಂಡಿದೆ. ಅದೇ ರೀತಿ ಸೆಂಟ್ರಲ್ ಗವರ್ಮೆಂಟ್ ಇನ್ನೊಂದು ಯೋಜನೆ ಇದೆ, ಈ ಶ್ರಮ ಕಾರ್ಡ್ ಅಂತ ಹೇಳಿ. ಆ ಈ ಶ್ರಮ ಕಾರ್ಡ್ ಇದು ಸೆಂಟ್ರಲ್ ಗವರ್ಮೆಂಟ್, ನಾನು ಇದುವರೆಗೆ ಹೇಳಿದ್ದು ಸ್ಟೇಟ್ ಗವರ್ಮೆಂಟ್ ಯೋಜನೆ. ಸೆಂಟ್ರಲ್ ಗವರ್ಮೆಂಟ್ ಒಳಗೆ ಈ ಶ್ರಮ ಕಾರ್ಡ್ ಅಂತ ಹೇಳಿ ಬರ್ತದೆ. ಅದನ್ನು ಕೂಡ ನೀವು ಆನ್ಲೈನ್ ಅರ್ಜಿ ಹಾಕೋಬೇಕು. ನಿಮಗೂ ಕೂಡ ಅದೊಂದು ಸ್ಮಾರ್ಟ್ ಕಾರ್ಡ್ ಬರ್ತದ. ಆ ಕಾರ್ಡ್ ನೀವು ಮಾಡ್ಕೊಂಡಿದ್ರೆ ನಿಮ್ಗೂ ಅಪಘಾತವಾದ ಸಂದರ್ಭದಲ್ಲಿ ಅದು 2 ಲಕ್ಷವರೆಗೂ ಸೌಲಭ್ಯ ಇದೆ, ಇನ್ಶೂರೆನ್ಸ್ ಇದೆ 2 ಲಕ್ಷವರೆಗೂ.